ಎಲ್ಲರಿಗೂ ಕಥಾಕಣಜ ಸ್ಮಿತಾ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಒಲವೋ ಚಲವೋ ಕಥೆಯ 2ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟ ಆಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ, ಲೈಕ್ ಶೇರ್ ಕೂಡ ಮಾಡಿ ಸಪೋರ್ಟ್. ಕಾಲೇಜ್ ಆವರಣದ ಮುಂದೆ ಬೈಕ್ ನಿಲ್ಲಿಸಿದನು ಮನೋಜ್. ಕೆಳಗಿಳಿದು ಬಾನೆತ್ತರಕ್ಕೆ ಬೆಳೆದು ನಿಂತಿದ್ದ ಕಟ್ಟಡವನ್ನೊಮ್ಮೆ ನೋಡಿದ ಧೀರಜ್ ದೀರ್ಘ ನಿಟ್ಟುಸಿರೊಂದನ್ನು ಹೊರದಬ್ಬಿ ಕನ್ನಡಕ ಏರಿಸಿಕೊಂಡನು. ಇದೇ ನಿನ್ ಕಾಲೇಜ್? ಆಲ್ಮೋಸ್ಟ್ ಇಲ್ಲಿರೋ ಕಾಲೇಜ್ನಲ್ಲೇ ಇದು ತುಂಬಾ ದೊಡ್ಡ ಕಾಲೇಜ್. ತುಂಬಾ ಒಳ್ಳೆ ರೆಪ್ಯುಟೇಷನ್ ಇದೆ. ಇಲ್ಲಿಗೆ ಬರೋ 90% ಸ್ಟೂಡೆಂಟ್ಸ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಯಾವುದಕ್ಕೂ ನೀನು ಹುಷಾರಾಗಿರು, ನರ್ವಸ್ ಆಗಬೇಡ. ಫಸ್ಟ್ ಡೇ, ನ್ಯೂ ಕಾಲೇಜ್, ನ್ಯೂ ಎಕ್ಸ್ಪೀರಿಯನ್ಸ್. ಕಾನ್ಫಿಡೆಂಟ್ ಆಗಿರು. ಒಳ್ಳೆದಾಗ್ಲಿ, ಆಲ್ ದ ಬೆಸ್ಟ್ ಎಂದು ತನ್ನೆರಡು ಕೈಗಳನ್ನು ತೋರಿಸಿ ಗೆಳೆಯನಿಗೆ ಹೆಬ್ಬೆರಳಿನ ಮೂಲಕ ಶುಭ ಹಾರೈಸಿದನು ಮನೋಜ್. ಗೆಳೆಯನ ಮಾತು ಕೇಳಿ ಮುಗುಳು ನಕ್ಕವನು ಅಂದ್ಹಾಗೆ ಸಂಜೆ ಎಷ್ಟೊತ್ತಿಗೆ ಬರ್ತೀಯಾ ಕೇಳಿದ ಗಂಭೀರವಾಗಿ. 7 ಗಂಟೆ ಎಂದು ಅಷ್ಟು ಬೆರಳನ್ನು ತೋರಿಸಿದವನು ಅದಕ್ಕೆ ಕಣೋ ನಾನ್ ನಿಂಗೆ ಇನ್ನೊಂದು ಕೀ ಕೊಟ್ಟಿರೋದು ಎಂದು ನಸುನಕ್ಕನು. ಅವನ ಮಾತಿಗೆ ಮತ್ತದೇ ನಗುವಿನ ಉತ್ತರ ಇವನದು. ಸರಿ, ನಿಂಗೆ ಲೇಟ್ ಆಯ್ತು ಅನ್ಸುತ್ತೆ, ನೀನು ಹೋಗು, ಸಂಜೆ ಸಿಗೋಣ, ಆಲ್ ದ ಬೆಸ್ಟ್, ಬಾಯ್ ಎಂದವನು ಬೈಕ್ನ ತಿರುಗಿಸಿದರೆ ಕನ್ನಡಕವನ್ನೊಂದು ಬಾರಿ ಸರಿಪಡಿಸಿಕೊಂಡವನು ಆ ಬಹುಮಹಡಿ ಕಟ್ಟಡದ ಮುಂದೆ ಮುಖ ಮಾಡಿದನು. ಸಗಣಿ ಬಾಚೋ ಕೈಗೆ ನನ್ನ ಕಾರ್ ಮುಟ್ಟೋ ಆಸೆನಾ? ನಮ್ಮನೆ ಸೆಕ್ಯೂರಿಟಿ ಗಾರ್ಡ್ ಆಗೋಕ್ಕೂ ಲಾಯಕ್ಕಿಲ್ಲ ನೀನು. ಅಂಥದ್ರಲ್ಲಿ ನೀನು ನನ್ನ ಕಾರ್ ಮುಟ್ತೀಯಾ? ಈ ಕಾರ್ ಬೆಲೆ ಎಷ್ಟು ಅಂತ ಗೊತ್ತಾ ನಿಂಗೆ? ನೀನು ಜೀವನ ಪೂರ್ತಿ ದುಡ್ದು ಹಣನ ಗುಡ್ಡೆ ಹಾಕಿದ್ರು ನಿನ್ನ ಕೈಲಿ ಇಂಥ ಕಾರ್ನ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಎಂದು ಖಾರವಾಗಿ ಹೇಳಿದವಳ ಕೋಪ ಅದಾಗಲೇ ತಾರಕಕ್ಕೆ ಮುಟ್ಟಿತ್ತು. ಹೋಗ್ಲಿ ಬಿಡು ದೀಪು, ನ್ಯೂ ಅಡ್ಮಿಷನ್ ಅನ್ಸುತ್ತೆ, ನೋಡೋಕು ಒಳ್ಳೆ ಹಳ್ಳಿ ಗುಗ್ಗು ತರ ಇದ್ದಾಳೆ, ಬಿಟ್ಬಿಡು ಎಂದು ತೋಳು ಹಿಡಿದು ಎಳೆದವಳ ಕೆನ್ನೆ ಊದುವಂತೆ ಬಾರಿಸಿ ಬಿಟ್ಟಳು ದೀಪ. ಜಸ್ಟ್ ಶಟ್ ಯುವರ್ ಮೌತ್. ನಾನು ಅವಳ ಹತ್ರ ಮಾತಾಡ್ತಾ ಇದ್ದೀನಿ, ನಿನ್ನ ಹತ್ರ ಅಲ್ಲ. ಜಸ್ಟ್ ಶಟ್ ಅಪ್ ಎಂದವಳ ಸುಡುನೋಟ ಕಂಡು ಕೆನ್ನೆ ಹಿಡಿದುಕೊಂಡ ಶಿಲ್ಪ ತಲೆ ತಗ್ಗಿಸಿ ನಿಂತರೆ ಮುಂದೆ ನಿಂತಿದ್ದ ಹುಡುಗಿ ಬೆದರಿ ಬೆಂಡಾಗಿ ಹೋಗಿದ್ದಳು. ಅಕ್ಕ, ತಪ್ಪಾಯ್ತಕ್ಕ, ಕ್ಷಮಿಸ್ಬಿಡಿ, ಗೊತ್ತಾಗ್ಲಿಲ್ಲ, ಇನ್ಮುಂದೆ ಈ ತರ ಮಾಡಲ್ಲ ಎಂದು ಕೈ ಮುಗಿದು ಬೇಡಿಕೊಂಡವಳ ಗಂಟಲು ಅದಾಗಲೇ ಒಣಗಿ ಹೋಗಿ ಭಯದಿಂದ ಬಿಕ್ಕಳಿಸುತ್ತಿದ್ದಾಳೆ ಹುಡುಗಿ. ಏನು ಅಕ್ಕನ? ವಾಟ್ ದ ಹೆಲ್? ನಾನಿಲ್ಲಿ ಯಾರಿಗೂ ಅಕ್ಕನೂ ಅಲ್ಲ, ತಂಗಿನೂ ಅಲ್ಲ. ಕಾಲ್ ಮೀ ದೀಪು, ಗಾಟ್ ಇಟ್ ಎಂದು ಸುರಿ ಅವಳನ್ನೇ ಒಮ್ಮೆ ಅಪಾದ ಮಸ್ತಕ ದಿಟ್ಟಿಸಿ ಕಾರ್ನ ಬೋನೆಟ್ಗೆ ಒರಗಿ ಕೈಗಿಟ್ಟು ನಿಂತವಳು. ಬಿಟ್ಬಿಡ್ಬೇಕಾ? ಸರಿ, ಬಿಡೋಣ. ಆದ್ರೆ ನೀನ್ ಮಾಡಿರೋ ಈ ತಪ್ಪಿಗೆ ಸಣ್ಣ ಪನಿಷ್ಮೆಂಟ್ ಕೊಡೋದು ಬೇಡ್ವಾ? ಕೇಳಿದವಳ ಮಾತಿನಲ್ಲಿ ಅಣಕವಿತ್ತು. ಅವಳ ಮಾತು ಕೇಳಿ ಅಕ್ಷರಶಃ ಭಯ ಬಿದ್ದು ಹೋದಳು ಆ ಹುಡುಗಿ. ನೀನ್ ಮಾಡಿರೋ ತಪ್ಪನ್ನ ನೀನೇ ಸರಿಪಡಿಸಿಕೊಳ್ಳೋಕೆ ನಾನು ನಿಂಗೊಂದು ಒಳ್ಳೆ ಅವಕಾಶ ಕೊಡ್ತಾ ಇದ್ದೀನಿ ಎಂದವಳು. ನಿನ್ ಮೈ ಮೇಲೆ ಹಾಕೊಂಡಿದ್ದೀಯಲ್ಲ ಆ ದುಪ್ಪಟ, ಅದನ್ನ ತೆಗೆದು ನನ್ನ ಕಾರ್ನ ಕ್ಲೀನ್ ಮಾಡು. ಇದೇ ನಾನು ನಿಂಗೆ ಕೊಡ್ತಾ ಇರೋ ಪನಿಷ್ಮೆಂಟ್ ಎಂದವಳ ಮಾತಿನಲ್ಲಿದ್ದದ್ದು ಅಣಕದ ಭಾವನೆಯೇ. ಅವಳ ಮಾತು ಕೇಳಿ ಒಂದು ಕ್ಷಣ ತಬ್ಬಿಬ್ಬಾದಳು ಆ ಹುಡುಗಿ. ಕಮಾನ್, ಡೂ ಇಟ್ ಫಾಸ್ಟ್. ಅವಳ ಮೌನ ಕಂಡು ಕೈಕಟ್ಟಿ ನುಡಿದಳು ದೀಪ. ಒಂದು ಕ್ಷಣ ಸುತ್ತಮುತ್ತಲು ಸೇರಿರುವ ಜನಸಾಗರದತ್ತ ಕಣ್ಣು ಹಾಯಿಸಿದವಳಿಗೆ ಮುಜುಗರದ ಜೊತೆ ಅಳುವು ಬಂದು ಬಿಟ್ಟಿತ್ತು. ದುಪ್ಪಟವನ್ನ ಕೈಯಲ್ಲಿ ನಲುಗಿಸುತ್ತಾ, ಪ್ಲೀಸ್ ಅಕ್ಕ, ಇದೊಂದ್ಸಲ ಬಿಟ್ಬಿಡಿ, ಎಲ್ರೂ ನನ್ನನ್ನೇ ನೋಡ್ತಾ ಇದ್ದಾರೆ, ನಿಮ್ಗೆ ದಮ್ಮಯ್ಯ ಅಂತೀನಿ ಎಂದಳು ಬಿಕ್ಕಳಿಸುತ್ತಲೇ. ಆದರೆ ಅವಳ ಮನಸ್ಸು ಕಡಗಲೇ ಇಲ್ಲ. ಅವರು ನೋಡ್ಲಿ ಬಿಡು, ನೀನು ನಿನ್ ಪಾಡಿಗೆ ನಿನ್ ಕೆಲಸ ಮಾಡು ಎಂದವಳು ಕೈಗೆ ಕಟ್ಟಿದ್ದ ವಾಚ್ನತ್ತ ಕಣ್ಣು ಹಾಯಿಸಿ, ಕ್ಲಾಸ್ ಸ್ಟಾರ್ಟ್ ಆಗೋಕೆ ಇನ್ನು 10 ನಿಮಿಷ ಇದೆ. ನಿನ್ನನ್ನ ಕಾರ್ ಕ್ಲೀನ್ ಮಾಡಿಸದೆ ನಾನಂತೂ ಹೋಗೋಕೆ ಬಿಡಲ್ಲ. ಯೋಚನೆ ಮಾಡು, ಕ್ಲಾಸ್ ಬೇಕೋ ಬೇಡವೋ ಅಂತ. ಕೊನೆ ಮಾತು ಎಂಬಂತೆ ನುಡಿದು ಬಿಟ್ಟಳು. ಸುತ್ತಮುತ್ತಲು ಸೇರಿರುವ ಯಾರೊಬ್ಬರೂ ಅವಳ ಸಹಾಯಕ್ಕೆ ಮುಂದೆ ಬರುತ್ತಿಲ್ಲ. ಅದೇನು ಮಾಡಬೇಕೋ ತೋಚದಾಯಿತು ಅವಳಿಗೆ. ತನ್ನ ಸಂದಿಗ್ಧ ಪರಿಸ್ಥಿತಿ ಕಂಡು ಅಳು ಉಮ್ಮಳಿಸಿ ಬಂದಿತ್ತು. ಜೊತೆಗೆ ಸಮಯವೂ ಮೀರುತ್ತಲಿತ್ತು. ಹೇಳದ ಕೆಲಸ ಮಾಡದ ಹೊರಟು
ಬಿಡುವ ಪೈಕಿ ಅವಳಲ್ಲ ಎಂಬುದನ್ನು ಅರಿತವಳ ಕೈಗಳು ಅನಾಯಾಸವಾಗಿ ದುಪ್ಪಟದ ಮೇಲೆ ಹೋಗಿತ್ತು. ಎಲ್ಲರೂ ಮೂಕ ಪ್ರೇಕ್ಷಕರಂತೆ ಅವಳನ್ನೇ ನೋಡುತ್ತಾ ನಿಂತಿದ್ದರೆ ವಿನಃ ಯಾರೊಬ್ಬರೂ ಅವಳ ಹತ್ತಿರ ಸಹಾಯ ಹಸ್ತ ಚಾಚಲೇ ಇಲ್ಲ. ದೀಪಾಳ ಮುಖದ ಮೇಲೆ ಅದಾಗಲೇ ನಗು ಮೂಡಿತ್ತು. ಆದರೆ ಇದೆಲ್ಲವನ್ನು ದೂರದಿಂದಲೇ ನೋಡುತ್ತಾ ಬರುತ್ತಿದ್ದ ಕಣ್ಣುಗಳು ಗಮನಿಸುತ್ತಿದ್ದವು. ಅಲ್ಲಿನ ದೃಶ್ಯ ಕಂಡು ಕೋಪದಿಂದ ಅವನ ಹುಬ್ಬುಗಳು ಗಂಟು ಹಾಕಿಕೊಂಡವು. ಮುಷ್ಟಿ ಬಿಗಿ ಮಾಡಿದವನೇ ಅತ್ತ ಹೆಜ್ಜೆ ಇಟ್ಟನು. ಏನ್ ನಡೀತಿದೆ ಇಲ್ಲಿ ಎಂದು ಕೇಳಿದವನ ಕಂಚಿನ ಕಂಠಕ್ಕೆ ಒಂದು ಕ್ಷಣ ಎಲ್ಲರೂ ಅತ್ತ ಕಡೆ ಕಣ್ಣು ಹಾಯಿಸಿದರು. ನಿಮ್ಮನ್ನೇ ಕೇಳ್ತಾ ಇರೋದು. ಕ್ಲಾಸ್ಗೆ ಹೋಗೋದು ಬಿಟ್ಟು ಸರ್ಕಸ್ ನೋಡೋ ತರ ಕಣ್ ಬಿಟ್ಕೊಂಡು ನೋಡ್ತಾ ನಿಂತಿದ್ದೀರಲ್ಲ ಎಂದು ಅಲ್ಲಿ ನೆರೆದಿದ್ದ ವಿದ್ಯಾರ್ಥಿಗಳತ್ತ ಚೂಪು ನೋಟ ಬೀರಿದವನ ಕಣ್ಣು ದೀಪಾಳ ಮೇಲೆ ಹೋಗಿತ್ತು. ಆ ಹುಡುಗಿ ದುಪ್ಪಟ ಯಾಕೆ ಹಿಡ್ಕೊಂಡಿದ್ದೀರಾ? ಬಿಡಿ. ಪರಿಸ್ಥಿತಿಯನ್ನ ಆದಷ್ಟು ಸಡಿಲವಾಗಿ ನಿಭಾಯಿಸಬೇಕೆಂದುಕೊಂಡವನು ಸುತ್ತಿ ಬಳಸಿ ಮಾತನಾಡದೆ ನೇರವಾಗಿ ವಿಷಯಕ್ಕೆ ಬಂದನು. ಅವನ ಮಾತು ಕೇಳಿ ದೀಪಾಳ ಹುಬ್ಬುಗಳು ಗಂಟು ಹಾಕಿಕೊಂಡವು. ಗೆಳತಿಯರತ್ತ ಮುಖ ಮಾಡಿದವಳು ಇವ್ನ್ಯಾರೇ ಕೇಳಿದಳು ವ್ಯಂಗ್ಯವಾಗಿ. ಯಾವುದೋ ನ್ಯೂ ಅಡ್ಮಿಷನ್ ಇರ್ಬೇಕು. ಅವಳ ಮಾತಿಗೆ ವ್ಯಂಗ್ಯವಾಗಿಯೇ ನಕ್ಕು ಉತ್ತರಿಸಿದಳು ಶಿಲ್ಪ. ನ್ಯೂ ಅಡ್ಮಿಷನಾ? ಹೋಗು, ಕ್ಲಾಸ್ನಲ್ಲಿ ಕೂತ್ಕೊಂಡು ಲೆಕ್ಚರ್ಸ್ ಹೇಳೋ ಪಾಯಿಂಟ್ನ ನೋಟ್ಬುಕ್ನಲ್ಲಿ ಬರ್ಕೊ ಎಂದು ವ್ಯಂಗ್ಯವಾಗಿ ನುಡಿದವಳು ನೀನೇನೆ ಇನ್ನೂ ನಿಂತ್ಕೊಂಡು ನೋಡ್ತಾ ಇದ್ಯಾ? ತೆಗಿ ದುಪ್ಪಟನ, ಕ್ಲೀನ್ ಮಾಡು ಕಾರ್ನ ಎಂದು ಕೆಂಗನ್ನು ಬೀರಿದರೆ ಮೊದಲೇ ಭಯದಿಂದ ಹಿಡಿಯಷ್ಟು ಆಗಿದ್ದ ಹುಡುಗಿ ಬೇರೆ ದಾರಿ ಕಾಣದೆ ದುಪ್ಪಟ ತೆಗೆಯಲು ಮುಂದಾದಳು. ಅಹಂಕಾರದ ಅತಿರೇಕದ ವರ್ತನೆಯಿಂದ ದೀಪ ಧೀರಜನ ದೃಷ್ಟಿಯಲ್ಲಿ ಕೆಳಮಟ್ಟಕ್ಕೆ ಹೋಗಿದ್ದಳು. ಹೀಗೆ ಬಿಟ್ಟರೆ ಪರಿಸ್ಥಿತಿ ಕೈಮೀರಿ ಹೋಗುತ್ತದೆ ಎಂದುಕೊಂಡವನು ದುಪ್ಪಟ ತೆಗೆಯದಂತೆ ಅವಳ ಕೈಯನ್ನ ಭದ್ರವಾಗಿ ಹಿಡಿದನು. ತನ್ನತ್ತ ಸಹಾಯ ಹಸ್ತ ಚಾಚಿದವನನ್ನೇ ದೀನವಾಗಿ ನೋಡಿದಳು ಆ ಹುಡುಗಿ. ಅವಳನ್ನ ತನ್ನ ಪಕ್ಕ ನಿಲ್ಲಿಸಿದವನು ನ್ಯೂ ಅಡ್ಮಿಷನಾ? ಯಾವ ಕ್ಲಾಸ್ ಕೇಳಿದನು ಮುಗುಳು ನಗುತ್ತಾ. ಪವಿತ್ರ, BSc ಫಸ್ಟ್ ಇಯರ್ ಹೇಳಿದಳು ಬಿಕ್ಕುತ್ತಲೇ. ಅವಳ ಕಣ್ಣೀರನ್ನ ತನ್ನ ತೋರು ಬೆರಳಿನಿಂದ ಒರೆಸಿದವನು ತನ್ನ ಕರ್ಚೀಫ್ ತೆಗೆದು ಅವಳ ಕೈಗೆ ಕೊಡುತ್ತಾ ಯಾವ ಊರು ಕೇಳಿದನು. ನಂಜನಗೂಡು ಸರ್ ಹೇಳಿದವಳ ಮುಖ ತುಸು ಗೆಲುವಾಗಿತ್ತು. ಅವಳ ಮಾತಿಗೆ ಮುಗುಳು ನಕ್ಕವನು ತನ್ನ ಕೈಗೆ ಕಟ್ಟಿದ್ದ ವಾಚ್ ನೋಡಿಕೊಳ್ಳುತ್ತಾ ಕ್ಲಾಸ್ ಸ್ಟಾರ್ಟ್ ಆಯ್ತು ಅನ್ಸುತ್ತೆ, ಕ್ಲಾಸ್ಗೆ ಹೋಗು ನೀನು ಎಂದವಳ ಕೆನ್ನೆ ತಟ್ಟಿದನು. ಅವನ ಮಾತು ಕೇಳಿದ ನಂತರ ಪವಿತ್ರಾಳ ಮುಖದ ಮೇಲೆ ನಗು ಮೂಡಿತ್ತು. ಒಂದು ಬಾರಿ ದೀಪಾಳತ್ತ ನೋಟ ನೆಟ್ಟವಳೆ ತನ್ನ ಕ್ಲಾಸ್ ರೂಮ್ನತ್ತ ಹೆಜ್ಜೆ ಹಾಕಿದಳು. ತನ್ನ ಕಣ್ಣೆದಿರು ನಡೆಯುತ್ತಿದ್ದ ದೃಶ್ಯ ಕಂಡು ಖುದ್ದು ಹೋದಳು ದೀಪ. ಹಿಂದೆಂದೂ ಈ ತರಹದ ಅವಮಾನ ಅವಳಿಗಾಗಿರಲಿಲ್ಲ. ಕೋಪದಿಂದ ಖುದ್ದು ಹೋದಳು ಹುಡುಗಿ. ಹೌ ಡೇರ್ ಯು? ಅವಳನ್ನ ಬಿಟ್ಟು ಕಳಿಸ್ಬೇಕಾದವಳು ನಾನು. ನೀನ್ಯಾರು ಅವಳನ್ನ ಕಳಿಸೋಕೆ? ನಿನಗ್ಯಾರು ಆ ಪರ್ಮಿಷನ್ನ ಕೊಟ್ರು ಕೇಳಿದಳು. ನಿಮ್ಗೂ ಕ್ಲಾಸ್ಗೆ ಲೇಟ್ ಆಗ್ತಿದೆ ಅನ್ಸುತ್ತೆ, ಇದನ್ನ ಇಲ್ಲೇ ಬಿಟ್ಟು ಕ್ಲಾಸ್ಗೆ ಹೋಗಿ. ಸುಮ್ಮನೆ ಮಾತಾಡಿ ಯಾಕೆ ಟೈಮ್ ವೇಸ್ಟ್ ಮಾಡ್ಕೋತೀರಾ ಎಂದು ಸಮಾಧಾನದಿಂದಲೇ ಕೇಳಿದವನು ಅಲ್ಲಿಂದ ಜಾಗ ಖಾಲಿ ಮಾಡಲು ಹಿಂದಿರುಗಿದರೆ ಅವನ ಭುಜ ಹಿಡಿದು ರಭಸದಿಂದ ತನ್ನತ್ತ ತಿರುಗಿಸಿಕೊಂಡವಳು ಮೊದಲು ನನ್ನ ಕ್ವೆಶ್ಚನ್ಗೆ ಆನ್ಸರ್ ಮಾಡು ಎಂದಳು. ನಿಮ್ಮ ಕ್ವೆಶ್ಚನ್ಗಳಿಗೆ ಆನ್ಸರ್ ಮಾಡೋಕೆ ನೀವೇನು ನನ್ನ ಟೀಚರ್ ಅಲ್ಲ, ನಾನು ನಿಮ್ಮ ಸ್ಟೂಡೆಂಟ್ ಕೂಡ ಅಲ್ಲ ಎಂದನು ಕೈಕಟ್ಟು ಶಾಂತವಾಗಿ. ಅವನ ಈ ಮಾತು ಇನ್ನಷ್ಟು ಅವಳನ್ನ ಕೆಣಕುವಂತೆ ಮಾಡಿತು. ನೀನೇನು ಅವಳ ಲವ್ವರಾ ಅಥವಾ ಬಾಯ್ ಫ್ರೆಂಡಾ ಕೇಳಿದವಳು. ವಾಟ್ ಎವರ್, ಅವಳನ್ನು ಹೋಗೋಕೆ ಬಿಟ್ಟಿಯಲ್ಲ, ಈಗ ಅವಳು ಮಾಡಬೇಕಿದ್ದ ಕೆಲಸನ ನೀನೇ ಮಾಡು. ನಿನ್ನ ಶರ್ಟ್ ಬಿಚ್ಚಿ ನನ್ನ ಕಾರ್ನ ಕ್ಲೀನ್ ಮಾಡಿ ಆಮೇಲೆ ಕ್ಲಾಸ್ಗೆ ಹೋಗು. ಕಮ್ ಆನ್, ಡೂ ಇಟ್ ಫಾಸ್ಟ್ ಎಂದು ವ್ಯಂಗ್ಯನಗೆ ಬೀರಿ ಕಾರ್ ಬೋನೆಟ್ಗೆ ಒರಗಿ ನಿಂತಳು. ಒಂದು ಕ್ಷಣ ಅವಳನ್ನೇ ದಿಟ್ಟಿಸಿದವನು ತನ್ನ ಜೇಬಿನಿಂದ ಪರ್ಸ್ ತೆಗೆದು 500 ರೂಪಾಯಿಗಳ 2 ನೋಟನ್ನು ತೆಗೆದವನು. ತೆಗೊಳ್ಳಿ, ಈ ಹಣದಲ್ಲಿ ನಿಮ್ಮ ಕಾರ್ನ ಕ್ಲೀನ್ ಮಾಡ್ಕೊಳ್ಳಿ, ಉಳಿದದ್ದನ್ನ ನೀವೇ ಇಟ್ಕೊಳ್ಳಿ. ಒಂದು ಹೊಸ ದುಪ್ಪಟ ತೆಗೊಳ್ಳಿ. ಆವಾಗವಾಗ ಈ ಥರ ಆದರೆ ಬೇರೆ ಹುಡುಗಿಯರ ಹತ್ರ ಕಾರ್ ಓಡಿಸೋಕೆ ದುಪ್ಪಟ ಕೇಳೋ ಪರಿಸ್ಥಿತಿ ಬರಲ್ಲ ಎಂದನು. ಅವನ ಮಾತಿನ ಒಳಾರ್ಥ ಕೇಳಿ ಅವಳ ಮೈ ಉರಿದು ಹೋಯಿತು. ಅವನು ಕೊಟ್ಟ ಹಣವನ್ನ ಕಾಲಬುಡದಲ್ಲಿ ಹಾಕಿ ತುಳಿದವಳು ನೀನ್ ಕೊಡೋ ಭಿಕ್ಷೆ ಯಾರಿಗ್ ಬೇಕು? ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡು ನನಗೆ ಇಂಥ ಜುಜುಬೆ ಹಣನ ಭಿಕ್ಷೆ ಹಾಕ್ತಾ ಇದ್ದೀಯಾ? ನಿನ್ನೀ ಹಣ ನನ್ನ ಕಾಲಿನ ಧೂಳಿಗೆ ಸಮ. ಇದನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಆ ಹಣಕ್ಕಾದ ಗತಿನೇ ನಿನಗೂ ಆಗ್ಬಿಡುತ್ತೆ, ಹುಷಾರ್ ಎಂದು ಬುಸುಗುಟ್ಟಿದಳು.
ಒಂದೊಂದು ಪೈಸೆ ಹಿಂದೆಯೂ ಒಬ್ಬ ವ್ಯಕ್ತಿಯ ಅವಿಶ್ರಾಂತ ಶ್ರಮವಿರುತ್ತದೆ ಅನ್ನುವುದನ್ನ ಬಲ್ಲವನು ಅವನು. ದುಡಿಮೆಯ ರೂಪಕ್ಕಾಗಿರುವ ಹಣವನ್ನ ತನ್ನ ಕಣ್ಣ ಮುಂದೆಯೇ ಹೊಸಕಿ ಹಾಕಿದವಳ ಕಪಾಳಕ್ಕೆ 4 ಬಾರಿಸಿ ಬುದ್ಧಿ ಹೇಳಿ ಬಿಡಬೇಕು ಅನ್ನುವಷ್ಟು ಸಿಟ್ಟೇರಿತ್ತು ಅವನಿಗೆ. ಬಿಚ್ಚೋ ಶರ್ಟ್ನ ಎಂದವಳು ಕೋಪದಿಂದ ಅವನ ಕಾಲರ್ ಮೇಲೆ ಕೈ ಹಾಕಿದ್ದೇ ತಡ. ಅವಳ ಕೈಯನ್ನ ಕಿತ್ತೆಸೆದವನು, ನಿಮಗೇನು ಮ್ಯಾನರ್ಸ್ ಇಲ್ವಾ? ನೀವುಗಳು ಸ್ಟೂಡೆಂಟ್ಸಾ ಇಲ್ಲ ರಾಗಿಂಗ್ ಮಾಡ್ಬೇಕಂತಲೇ ಕಾಲೇಜ್ಗೆ ಬರೋ ಗಂಡು ಬೀರಿಗಳ? ಹೆಣ್ಮಕ್ಳ ತರ ಇದ್ರೇನೆ ಚಂದ. ಸ್ವಲ್ಪ ಮರ್ಯಾದೆಯಿಂದ ನಡ್ಕೊಳ್ಳಿ. ಆಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ, ಅತಿರೇಕ ಆಗ್ತಿದೆ ನಿಮ್ಗಳದ್ದು. ಒಳ್ಳೆ ವಿದ್ಯಾರ್ಥಿಗಳಾಗಿ ಓದಿ ಕೆಲ್ಸಕ್ಕೆ ಸೇರ್ಕೊಂಡು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದು ಬಿಟ್ಟು ಗಂಡು ಬೀರಿಗಳ ತರ ಆಡೋ ನಿಮಗೆ ಕಾಲೇಜ್ ಯಾಕೆ ಬೇಕು? ನಿಮ್ಮಂತವರು ಬಾಯಿ ಮಾತಿಗೆ ಬಗ್ಗೋದಿಲ್ಲ. 4 ಬಾರಿಸಿದ್ರೆ ಬುದ್ಧಿ ಕಲಿತೀರೇನು? ಕೋಪದಿಂದ ಅವನ ನಾಲಗೆಯಿಂದ ಆ ಮಾತುಗಳು ಹೊರಬಿದ್ದಿದ್ದವು. ಅಷ್ಟಕ್ಕೆ ಬಾಲ ಸುಟ್ಟುಕೊಂಡ ಬೆಕ್ಕಿನಂತೆ ಆಗಿಬಿಟ್ಟಿದ್ದಳು ದೀಪ. ತನಗೆ ಬುದ್ಧಿ ಹೇಳಲು ಇವನ್ಯಾರು ಎಂದೆನಿಸಿದ್ದು ಸುಳ್ಳಲ್ಲ. ನಮ್ಮಪ್ಪಮ್ಮನೇ ನನಗೆ ಈ ಥರ ಯಾವತ್ತೂ ಹೇಳಿದಿಲ್ಲ. ಅಂಥದ್ರಲ್ಲಿ ನೀನ್ಯಾರು ಇದನ್ನೆಲ್ಲ ನಂಗೆ ಹೇಳೋಕೆ? ನಾನು ಯಾರು ಅನ್ನೋದನ್ನ ಮೊದಲು ತಿಳ್ಕೊ, ಆಮೇಲೆ ಮಾತಾಡು ಎಂದಳು ಕೈ ಬೆರಳು ತೋರಿಸಿ ಗತ್ತಿನಿಂದ. ಅವಳ ಮುಂದೆ ಕೈಕಟ್ಟಿ ನಿಂತವನು ಒಂದು ಕ್ಷಣ ಅವಳನ್ನೇ ದಿಟ್ಟಿಸಿ, ತಿಳ್ಕೊಳ್ಳೋಕೆ ನೀನೇನು ಒನಕೆ ಓಬವ್ವನ ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮನ? ಇಲ್ಲ ಇವ್ರುಗಳ ಥರ ಫ್ರೀಡಮ್ ಫೈಟರ? ಕೇಳಿದನು ಕಂಚಿನ ಕಂಠದಿಂದ. ಕೋಪದಿಂದ ರೋಸಿ ಹೋದವನ ಮಾತು ಏಕವಚನಕ್ಕೆ ತಿರುಗಿದ್ದವು. ಅವನ ಮಾತು ಕೇಳಿ ಸುತ್ತಮುತ್ತಲು ಸೇರಿದ್ದವರೆಲ್ಲರೂ ಗೊಳ್ಳೆಂದು ನಕ್ಕರೆ ಅವಳಿಗೆ ಅವಮಾನವಾದಂತೆ ಆಗಿತ್ತು. ಪಬ್ಲಿಕ್ನಲ್ಲಿ ಜನರ ಮುಂದೆ ಹೀರೋ ಆಗೋಕೆ ನೋಡ್ತಾ ಇದ್ದೀಯಾ? ಒನ್ ಡೇ ಯು ವಿಲ್ ಬಿ ಪೇ ಫಾರ್ ದಿಸ್ ಎಂದವಳು ಕೋಪದಿಂದ ದುಮುಗುಡುತ್ತಾ ಅಲ್ಲಿಂದ ಹೋದರೆ ಅವನ ಮುಖದ ಮೇಲೆ ನಸುನಗು ಮೂಡಿತ್ತು. ಅವಳು ಹೋದ ನಂತರ ಸುತ್ತಮುತ್ತಲು ಸೇರಿದ್ದವರ ಗುಸುಗುಸು ಆರಂಭವಾಗಿದ್ದವು. ತಕ್ಷಣ ಗಂಭೀರನಾದವನು, ನಿಮ್ಗ್ಯಾರಿಗೂ ಕ್ಲಾಸ್ ಇಲ್ವಾ? ಇಷ್ಟು ಹೊತ್ತು ಫ್ರೀ ಶೋ ನೋಡ್ಕೊಂಡು ನಿಂತಿದ್ರಲ್ಲ, ಈಗ ಮುಗೀತು ತಾನೆ, ನಡೀರಿ ಎಲ್ರು ನಿಮ್ಮ ಕ್ಲಾಸ್ಗೆ ಎಂದರೆ ಎಲ್ಲರೂ ಅಲ್ಲಿಂದ ಸರಿದು ಹೋದರು. ಮುಂದುವರಿಯುವುದು. ಹೇಗಿತ್ತು 2ನೇ ಎಪಿಸೋಡ್? ಕಥೆಯ ಬಗ್ಗೆ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ನಾನು ನಿನ್ನೆನೆ ಹೇಳಿದ್ದೆ, ಫಸ್ಟ್ ಎಪಿಸೋಡ್ನಲ್ಲಿ ಅವರೆಲ್ಲರ ಪರಿಚಯ ಮಾಡಿಸ್ತೀನಿ, ಒಂದು ಸ್ವಲ್ಪ ಕೂಲಾಗಿರುತ್ತೆ ಅಂತ. ಸೆಕೆಂಡ್ ಎಪಿಸೋಡ್ ಸ್ವಲ್ಪ ಹೈ ವೋಲ್ಟೇಜ್ ಇತ್ತು ಅನ್ಸುತ್ತೆ ಅಲ್ವಾ? ನೆಕ್ಸ್ಟ್ ಇದೇ ರೀತಿ ಕತೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಕತೆನ ವಿಡಿಯೋನ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಅರ್ಥ ಆಗುತ್ತೆ. ಥ್ಯಾಂಕ್ ಯು.